ಕೆಲವೊಂದ್ಸರಿ ನಮಗ ಸಡನ್ ಆಗಿ ಗ್ಯಾಸ್ ಆಗ್ಲಿಕ್ಕೆ ಶುರು ಆಗ್ತದ, ಇಂಡೈಜೆಷನ್ ಆದಂಗ ಆಗ್ತದ, ವಾಮಿಟಿಂಗ್ ಬಂದಂಗ ಆಗ್ತದ, ತಲೆನೋವು ಬರ್ತದ. ಅದ್ರ ಜೊತೆ ಬೇರೆ ಬೇರೆ ಏನೇನೋ ಲಕ್ಷಣಗಳು ಬಂದು ಕೂಡ ಲೈಟ್ ಆಗಿ ತಗೊಂಡು ಸುಮ್ಮನೆ ಬಿಸಿನೀರ್ ಕುಡ್ಕೊಂಡು ಮನೆಯೊಳಗೆ ರೆಸ್ಟ್ ತಗೊಂಡ್ಬಿಡ್ತೇವಿ. ಅಷ್ಟು ಸೀರಿಯಸ್ ತಗೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಇದ್ರ ನಿಮ್ ತಪ್ಪಲ್ಲ, ನಾವ ಹೇಳಿರ್ತೇವೆ ಡಾಕ್ಟರ್ಸ್ ಪ್ರತಿಯೊಂದು ವಿಷಯನು ಸಡನ್ ಆಗಿ ಅಷ್ಟು ಸೀರಿಯಸ್ ಆಗಿ ತಗೊಳಿಕ್ ಹೋಗ್ಬೇಡ್ರಿ, ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರೆ ಆರಾಮಾಗ್ಬೋದು ಅಂತ ಹೇಳಿ. ಆದ್ರೆ ಬಾಡಿ ಏನಾದ್ರು ಈಗ ನಾ ಹೇಳುವಂತ 8 ಲಕ್ಷಣಗಳನ್ನ ಪದೇ ಪದೇ ನಿಮ್ಗೆ ತೋರಿಸ್ತಿತ್ತಂದ್ರ ಇದನ್ನ ನೀವು ಸೀರಿಯಸ್ ತಗೊಳ್ಳೇಬೇಕಾಗ್ತದ. ಅದ್ರ ಬಗ್ಗೆನೇ ಇವತ್ತು ಡಿಸ್ಕಸ್ ಮಾಡೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ಕೊನೆಯವರೆಗೂ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಯೂಶುವಲಿ ಇತ್ತಿತ್ತಲಾಗಿ ನೋಡ್ಲಿಕತ್ತೀವಲ್ಲ, 10 ಮಂದಿ ಒಂದು 6-7 ಮಂದಿಗರ ಇದು ಡೈಜೆಷನ್ ಪ್ರಾಬ್ಲಮ್ಸ್, ಇಂಡೈಜೆಷನ್ ಆಗೋದು, ಹೊಟ್ಟೆ ಒಬ್ರು ಬರೋದು, ಹುಳಿತೇಗ್ ಬರೋದು, ಆಸಿಡಿಟಿ ಆಗೋದು, ತಲೆ ತಿರುಗೋದು, ಇವು ಕಾಮನ್ ಆಗ್ಬಿಟ್ಟಾವ್. ಓಕೆ, ಹಂಗಂತ ಹೇಳಿ ಇವುಗಳನ್ನ ಅತಿ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಡ್ರಿ, ಆಹಾರ ಸರಿಯಾಗಿ ಊಟ ಮಾಡ್ರಿ, ಮೈಂಡ್ ಫುಲ್ ಆಗಿ ಊಟ ಮಾಡ್ರಿ, ನೀರ್ ಕುಡೀರಿ, ನಿದ್ದೆ ಸರಿ ಮಾಡ್ರಿ ಅಂದ್ರೆ ತಾನೇ ಸರಿ ಆಗ್ತದ ನಾವೇ ಹೇಳ್ತೀವಿ. ಆದ್ರೆ ಈಗ ನಾ ಏನ್ ಹೇಳ್ತೀನಿ, ಈ 8 ಲಕ್ಷಣಗಳೇನಾದ್ರೂ ನಿಮ್ ಬಾಡಿ ಒಳಗಡೆ ಪದೇ ಪದೇ ರಿಪೀಟೆಡ್ಲಿ ಬರ್ತಿದ್ವು ಅಂದ್ರ, ಕಾಣಿಸ್ಕೊಳ್ತಿದ್ವು ಅಂದ್ರ ದಯವಿಟ್ಟು ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಬೇಕಾಗ್ತದ. ಕಾರಣ ಮೇ ಬಿ ಅವು ಗಾಲ್ ಬ್ಲಾಡರ್ಗೆ ಸಂಬಂಧಪಟ್ಟಂತ ಲಕ್ಷಣಗಳು ಇರಬಹುದು. ಹೌದಾ? ಮೇ ಬಿ ಗಾಲ್ ಬ್ಲಾಡರ್ ಬಾವು ಬಂದಿರಬಹುದು, ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗಿರ್ಬಹುದು, ಅಥವಾ ಅಬ್ಸ್ಟ್ರಕ್ಷನ್ ಆಗಿ ಅದು ಲಿವರ್ ನ ಡ್ಯಾಮೇಜ್ ಮಾಡ್ತಿರಬಹುದು. ಸೊ ಏನಾಗ್ತದ ಅಂತ ಹೇಳಲಿಕ್ಕೆ ಬರ್ತಿರಂಗಿಲ್ಲ. ಅದಕ್ಕೋಸ್ಕರ ಪ್ರಾಪರ್ ಮಾನಿಟರ್ ಬೇಕಾಗ್ತದೆ. ಈ 8 ಲಕ್ಷಣಗಳು ಯಾವುವು ಅಂತ ಕೇಳೋಕ್ಕಿಂತ ಮುಂಚೆ, ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಗಾಲ್ ಬ್ಲಾಡರ್ ಅಂದ್ರೆ ಏನು, ಅದ್ರ ಮಹತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ನಮ್ಮ ಲಿವರಿನ ಕೆಳಗಡೆ ಒಂದು ಸ್ಮಾಲ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಒಂದು ಆರ್ಗನ್ ಇರ್ತದ್ರಿ. ಸ್ಮಾಲ್ ಆರ್ಗನ್ ಪಿಯರ್ ಶೇಪ್ ಇರ್ತದ. ಅದಕ್ಕೆ ನಾವು ಪಿತ್ತಾಶಯ ಅಥವಾ ಗಾಲ್ ಬ್ಲಾಡರ್ ಅಂತ ಹೇಳ್ತೀವಿ. ಅದ್ರೊಳಗ ಬೈಲ್ ಏನಾಗ್ತದ, ಸ್ಟೋರ್ ಆಗ್ತದ. ಲಿವರ್ ಬೈಲನ್ನ ಉತ್ಪತ್ತಿ ಮಾಡ್ತದ, ಪ್ರತಿ ದಿವಸ ಉತ್ಪತ್ತಿ ಮಾಡ್ತಿರ್ತದ. ಅದು ಬಂದು ಗಾಲ್ ಬ್ಲಾಡರ್ ಒಳಗ ಸ್ಟೋರ್ ಆಗ್ತದ ಮತ್ತು ಕಾನ್ಸಂಟ್ರೇಟ್ ಆಗ್ತದ ಅಲ್ಲಿ. ಓಕೆ, ನಾವ್ ಎಂತ ಊಟ ಮಾಡ್ತೀವಿ, ಹೈ ಫ್ಯಾಟ್ ಊಟ, ಹೆಚ್ಚಿಗೆ ಕೊಬ್ಬಿನ ಅಂಶ ಇರುವಂತ ಊಟ ಮಾಡಿದಾಗ ಫ್ಯಾಟ್ ಮೆಟಬಾಲಿಸಮ್ ಆಗ್ಬೇಕಾಗ್ತದಲ್ಲ, ಅವಾಗ ಆ ಗಾಲ್ ಬ್ಲಾಡರ್ ನಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಬೈಲನ್ನ ಅದು ಸ್ಮಾಲ್ ಇಂಟೆಸ್ಟೈನ್ ಕಳಿಸ್ತದ ಮತ್ತು ಡೈಜೆಷನ್ ಪ್ರಾಪರ್ ಆಗಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಎಸ್ಪೆಷಲಿ ಕೆಲವೊಂದು ವಿಟಮಿನ್ಸ್ ಫ್ಯಾಟ್ ಒಳಗ ಸಾಲ್ಯುಬಲ್ ಇರ್ತಾವು. ಅದಕ್ಕೆ ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಿ ಆಗಬೇಕಾಗ್ತದೆ. ಉದಾಹರಣೆಗೆ ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ಇಂಥ ವಿಟಮಿನ್ಸ್ ಎಲ್ಲ ನಮ್ಮ ದೇಹಕ್ಕೆ ಸರಿಯಾಗಿ ಅಬ್ಸಾರ್ಬ್ ಆಗ್ಬೇಕು ಅಂತಂದ್ರೆ ಫ್ಯಾಟ್ ಮೆಟಬಾಲಿಸಮ್ ಆಗ್ಬೇಕು. ಅದಕ್ಕೆ ಕರೆಕ್ಟ್ ಆಗಿ ಬೈಲ್ ಬರಬೇಕು, ಹಿತಮಿತವಾಗಿ ಬರಬೇಕು ಅಂತಂದ್ರೆ ಅದು ಪ್ರಾಪರ್ ಸ್ಟೋರ್ ಆಗಿರ್ಬೇಕು. ಅಂದ್ರೆ ನಮ್ ಗಾಲ್ ಬ್ಲಾಡರ್ ಇರ್ಬೇಕು. ಇದು ಗಾಲ್ ಬ್ಲಾಡರ್ ಮಹತ್ವ. ಇದನ್ನ ನಮ್ಮ ಒಬ್ಬ ಪ್ರೊಫೆಸರ್ ಬಹಳ ಚಂದಾಗಿ ಒಂದ್ ಇದಕ್ಕ ಸಿಮಿಲಿ ಕೊಡ್ತಿದ್ರು. ಇದು ಒಂದ್ ರೀತಿ ಶಿವನ ಝಟೆ ಇದ್ದಂಗಂತ ನೋಡ್ರಿ. ಕೈಲಾಸದಿಂದ ನೀರು ರಭಸವಾಗಿ ಭೂಮಿ ಮೇಲೆ ಬಿದ್ದ್ಬಿಡ್ತು ಅಂತಂದ್ರೆ ಸಮ್ ಟೈಮ್ಸ್ ನಮ್ಮ ಬೆಳೆ ಎಲ್ಲ ಹಾಳಾಗ್ಬಿಡ್ತಾವು, ಅಥವಾ ನಮ್ಗೆ ಇಲ್ಲಿ ಏನ್ ಬೆನಿಫಿಟ್ ಸಿಗ್ಬೇಕು ಸಿಗಂಗಿಲ್ಲ. ಅದಕ್ಕ ಕಂಟ್ರೋಲ್ಡ್ ರಿಲೀಸ್ ಆಗ್ಬೇಕು ಅಂದ್ರ ಶಿವ ತನ್ನ ಝಟೆಯನ್ನ ಮಧ್ಯೆ ಇಡ್ತಾನಂತ. ಕೈಲಾಸದಿಂದ ಶಿವನ ಝಟೆಗೆ ನೀರು ಗಂಗೆ ಬರ್ತಾಳಂತ. ಅಲ್ಲಿಂದ ಕಂಟ್ರೋಲ್ ಆಗಿ ಸರಿಯಾಗಿ ಭೂಮಿಗೆ ಹಿತಮಿತವಾಗಿ ಅವು ರಿಲೀಸ್ ಆಯ್ತು ಅಂದ್ರೆ ನಮಗ ಅದ್ರ ಬೆನಿಫಿಟ್ಸ್ ಚಲೋ ಸಿಗ್ತದ ಅಂತ ಹೇಳ್ತಿದ್ರು. ಹಂಗ ಸೇಮ್ ಇಷ್ಟು ಮಹತ್ವ ಇರುವಂತ ಈ ಗಾಲ್ ಬ್ಲಾಡರ್ನ ಇತ್ತಿತ್ತಲಾಗಿ ನಮ್ ಲೈಫ್ ಸ್ಟೈಲ್ ಎಲ್ಲ ಹದಗೆಡ್ಸ್ಕೊಂಡು ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗ್ತಾವು. ಆಮೇಲೆ ನೋ ಅದರ್ ವೇ, ಗಾಲ್ ಬ್ಲಾಡರ್ ತೆಗಿಬೇಕಾಗ್ತದ. ಆಮೇಲೆ ತೆಗದ್ಮೇಲೆ ಏನ್ ಪ್ರಾಬ್ಲಮ್ ಇಲ್ಲ, ಗಾಲ್ ಬ್ಲಾಡರ್ ಇರ್ಲಾರ್ದೆ ನಾವು ಆರಾಮಾಗಿರ್ಬಹುದು ಅಂತ ಅದನ್ನ ಸಮರ್ಥನೆ ಬೇರೆ ಮಾಡ್ಕೋತಾರೆ. ಸೃಷ್ಟಿ ಅಥವಾ ಭಗವಂತ ನಮ್ಮ ದೇಹದೊಳಗ ಒಂದು ಆರ್ಗನ್ ಕೊಟ್ಟಾನಂದ್ರ ಸುಮ್ನ ಕೊಟ್ಟಿರಂಗಿಲ್ರಿ. ಅದಕ್ಕೆ ತನ್ನದೇ ಆದ ಮಹತ್ವ ಇರ್ತದ. ಅದನ್ನ ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿಗೆ ಗಮನವನ್ನ ಕೊಡ್ಬೇಕು. ಓಕೆ, ಇವತ್ತು ನಾನು 8 ಲಕ್ಷಣಗಳು ದೇಹ ಏನೇನ್ ತೋರಿಸ್ತದ ಅಂತಂದ್ರ, ನಂಬರ್ 1 ನಿಮ್ಮ ಗಾಲ್ ಬ್ಲಾಡರ್ ಸಮಸ್ಯೆಗಳೇನ್ರಿ ಇತ್ತಂದ್ರ, ನಂಬರ್ 1 ನಿಮ್ಮ ಬಲಗಡೆ ಭಾಗ ರಿಬ್ಸಿನ ಕೆಳಗಡೆ, ಹೊಟ್ಟೆ ಮೇಲ್ಭಾಗ ರಿಬ್ಸಿನ ಕೆಳಗಡೆ ಶೂಟಿಂಗ್ ಪೇನ್ ಇರ್ತದೆ. ಅನ್ಬೇರೇಬಲ್ ಪೇನ್ ಇರ್ತದ, ತಡ್ಕೊಳಿಕ್ ಆಗುದಿಲ್ಲ, ಅಷ್ಟು ನೋವು ಇರ್ತದೆ. ನಂಬರ್ 1. ನಂಬರ್ 2 ಏನಾಗ್ತದ, ಆ ಪೇನು ರೇಡಿಯೇಟ್ ಆಗ್ತಿರ್ತದ ಬಲಗಡೆ ಭುಜಕ್ಕೂ ಮತ್ತು ಬಲಗಡೆ ಭಾಗದ ಕುತ್ತಿಗೆ ಭಾಗಕ್ಕೂ ರೇಡಿಯೇಟ್ ಆಗ್ತಿರ್ತದ. ಕುತ್ತಿಗೆ ಮತ್ತು ಭುಜ ವಿಪರೀತವಾಗಿ ನೋವು ಆಗ್ತಿರ್ತದ. ಇನ್ನು ನಂಬರ್ 3 ಏನಾಗ್ತದಂತಂದ್ರೆ, ಆ ಟೈಪ್ ನೋವು ಶುರುವಾದಾಗ ವಾಮಿಟಿಂಗ್ ಸೆನ್ಸೇಷನ್ ಇರ್ತದ. ಎಸ್ಪೆಷಲಿ ಈ ಫ್ಯಾಟಿ ಐಟಮ್ಸ್, ಬಜಿ, ಮಿರ್ಚಿ, ಬೋಂಡಾ ಇಂಥ ಆಹಾರ ತಿಂದಾಗ ಇಂಥ ನೋವು ಹೆಚ್ಚಿಗೆ ಬರ್ತಿರ್ತಾವು. ಮತ್ತು ವಿಪರೀತವಾದಂತ ವಾಮಿಟಿಂಗ್ ಸೆನ್ಸೇಷನ್, ಹೊಟ್ಟೆ ಮಳಮಳಿಸೋದು, ವಾಮಿಟಿಂಗ್ ಆಗ್ಬಿಡೋದು, ಇದೆಲ್ಲ ಆಗ್ತಾ ಇರ್ತದ. ಇನ್ನೊಂದು ಲಕ್ಷಣ ಏನು ಬರ್ತದಪ್ಪ ಅಂತಂದ್ರೆ, ಚಿಲ್ಸು, ಫೀವರ್, ಇನ್ಫೆಕ್ಷನ್ ಆಗ್ತಿರ್ತದ ಬಾಡಿ ಒಳಗಡೆ, ಜ್ವರ ಕಾಣಿಸ್ತದ, ಹೈ ಫೀವರ್ ಬರ್ಬೋದು, ಆಮೇಲೆ ನಡುಗು, ಇವೆಲ್ಲ ಶುರು ಆಗ್ತಾವ. ಓಕೆ, ನೆಕ್ಸ್ಟ್ ಲಕ್ಷಣ ಏನ್ ಕಂಡು ಬರ್ತದಂತಂದ್ರೆ, ನಿಮ್ಮ
ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ನೀವು ನೋಡಿರ್ತಿರಲ್ಲ, ಮಲದ ಕಲರ್ ಬಣ್ಣ ಚೇಂಜ್ ಆಗ್ತದ. ಯೂಶುವಲಿ ಹಳದಿ ಕಲರ್ ಇರುವಂತ ಮಲ ಗಾಲ್ ಬ್ಲಾಡರ್ ಸಮಸ್ಯೆ ಏನಾದ್ರು ಇತ್ತು ಅಂತಂದ್ರ ಪೇಲ್ ಆಗ್ತದ, ಲೈಟ್ ಕಲರ್ ಆಗ್ತದ, ಅಥವಾ ಮಣ್ಣಿನ ಕಲರ್ ಕ್ಲೇ ಕಲರ್ ಅಂತ ಹೇಳ್ತೇವಿ, ಮತ್ತು ಫ್ಲೋಟಿಂಗ್ ಇರ್ತದ. ಅದ್ನ್ಯಾರು ನೋಡ್ಬೇಕ್ರಿ, ಅದು ಫ್ಲೋಟ್ ಆಗ್ತದೋ ಸಿಂಕ್ ಆಗ್ತದೋ ನಮ್ಗೇನ್ ಗೊತ್ತು ಅನ್ಬೋದು. ಇದು ಒಂದ್ಬಿಟ್ಟು ಬಾಕಿ ಲಕ್ಷಣಗಂತೂ ನಿಮ್ಗೆ ಆರಾಮಾಗಿ ಗೊತ್ತಾಗ್ತಾವಲ್ಲ. ಓಕೆ, ಬಟ್ ಸ್ಟಿಲ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಲಕ್ಷಣ, ಫ್ಲೋಟಿಂಗ್ ಇರುವಂತ ಸ್ಟೂಲ್ ಬರ್ತದ. ಇನ್ನು ನೆಕ್ಸ್ಟ್ ಲಕ್ಷಣ ಏನ್ ಬರ್ತದ ಅಂದ್ರೆ ಡಾರ್ಕ್ ಕಲರ್ಡ್ ಇರುವಂತಹ ಯೂರಿನ್ ಬರ್ತಾವು, ಜೊತೆಗೆ ಮುಖ ಎಲ್ಲ ಹಳದಿ ಆಗ್ತದ. ಈ ಜಾಂಡೀಸ್ ಅದ ನೋಡಿರ್ಲ ನೀವು, ಕಣ್ಣು ಸ್ಕಿನ್ ಎಲ್ಲ ಹಳದಿ ಆಗ್ಲಿಕ್ಕೆ ಶುರು ಆಗ್ತದ. ಓಕೆ, ಇನ್ನೂ ಒಂದು ಲಕ್ಷಣ ಏನ್ ಬರ್ತದ ಅಂತಂದ್ರೆ ಬ್ಲರ್ಡ್ ವಿಷನ್ ಅಥವಾ ವಿಷನ್ ಡಿಸ್ಟರ್ಬೆನ್ಸ್ ಆಗ್ತದ. ಕಾರಣ ಏನೋ ನಾ ಹೇಳಿದೆ ನಿಮ್ಗೆ, ವೈಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್. ಇಲ್ಲಿ ಫ್ಯಾಟ್ ಮೆಟಬಾಲಿಸಮ್ ನಮ್ ದೇಹದೊಳಗೆ ಸರಿ ಆಗ್ಲಿಲ್ಲ ಅಂದ್ರ ನಮಗ ಆ ವಿಟಮಿನ್ಸ್ ಎಬ್ಸಾರ್ಬ್ ಆಗುದಿಲ್ಲ. ಅವಾಗ ಕಣ್ಣಿಗೆ ಸಂಬಂಧಪಟ್ಟಂತಹ ಈ ವಿಟಮಿನ್ಸ್ ಕಡಿಮೆ ಎಬ್ಸಾರ್ಬ್ ಆದವು ಅಂದ್ರೆ ಕಣ್ಣಿನ ದೃಷ್ಟಿ ಒಳಗೆ ಚೇಂಜಸ್ ಬರ್ಲಿಕ್ಕೆ ಶುರು ಆಗ್ತಾವ. ಇನ್ 8ನೇ ಪಾಯಿಂಟ್ ನಾ ಫಸ್ಟ್ ಹೇಳೇನಿ, ಗ್ಯಾಸು, ಹೊಟ್ಟೆ ಉಬ್ರ ಆಗೋದು, ಕಿರಿಕಿರಿ ಆಗೋದು, ಇಂಡೈಜೆಷನ್ ಆಗೋದು, ತಲೆನೋವು ಬರೋದು, ಮೈಗ್ರೇನ್ ಬರೋದು, ಮೈಕೈ ಎಲ್ಲ ನೋವು ಬರೋದು, ಜ್ವರ ಬರೋದು, ಒಂದು ಹೊಟ್ಟೆರ ಝಾಡಿಸ್ಬೇಕು ಇಲ್ಲ ವಾಂತರ ಆಗ್ಬೇಕು, ಅಲ್ಲಿ ತನನು ಮನುಷ್ಯ ಸಮಾಧಾನ ಇರೋದಿಲ್ಲ. ಇವೆಲ್ಲ ಆಗ್ತಿರ್ತಾವು. ಇವು ಯಾವಾಗಾದ್ರೂ ಒಂದ್ಸರಿ ಬಂತು ಅಂದ್ರೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಬಟ್ ಪದೇ ಪದೇ ಹಿಂಗಾಗಕತ್ತಾವು ಅಂತಂದಾಗ ದಯವಿಟ್ಟು ಇದನ್ನ ನೀವು ಡಾಕ್ಟರ್ಸ್ ಕಡೆ ಕನ್ಸಲ್ಟ್ ಮಾಡಿದಾಗ ಪ್ರಾಪರ್ ಆಗಿ ನಿಮ್ಗೇನ್ ಬ್ಲಡ್ ಟೆಸ್ಟ್ ಆಗ್ಬೇಕಾ ಅಥವಾ ಅಲ್ಟ್ರಾಸೋನೋಗ್ರಫಿ ಆಗ್ಬೇಕಾ ಅದನ್ನ ನೋಡಿ ಏನಾಗ್ಯದ, ಎಲ್ಲಿ ಏನ್ ಸಮಸ್ಯೆ ಅದ ಅನ್ನೋದನ್ನ ಕಂಡು ಹಿಡಿದು ಅದಕ್ಕೆ ತಕ್ಕಂತ ಅಂಡು ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಈಗ ಆಗ್ಬಿಟ್ಟವ್ರಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗ್ಬಿಟ್ಟಾವ್, ಏನ್ ಮಾಡೋದು ಅಂದಾಗ ನೋಡ್ರಿ, ಸ್ಟೋನ್ಸ್ ಅರ್ಲಿ ಸ್ಟೇಜ್ ಒಳಗಿದ್ರ ಅಗದಿ ಸಣ್ಣ ಸೈಜ್ ಇದ್ವು ಅಂತಂದ್ರ ಡೆಫಿನೆಟ್ಲಿ ನಮ್ಮ ಸಿಸ್ಟಮ್ ಒಳಗ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವಿ. ಸ್ಟೋನ್ಸ್ ಡಿಸಾಲ್ವ್ ಆಗುವಂತ ಬೆಸ್ಟ್ ಮೆಡಿಸಿನ್ಸ್ ಅದಾವು, ಬೆಸ್ಟ್ ಟ್ರೀಟ್ಮೆಂಟ್ಸ್ ಅದಾವು, ಮತ್ತು ಆಹಾರ ವಿಹಾರವನ್ನ ರೀಸೆಟ್ ಮಾಡಿ ಕೊಡ್ತೇವಿ. ಇಲ್ಲ ಸ್ಟೋನ್ಸ್ ದೊಡ್ಡ ಆಗ್ಬಿಟ್ಟವು, ಮಲ್ಟಿಪಲ್ ಅದಾವು ಅಂದಾಗ ಅವನು ಕರಗಿಸ್ತಾ ನೀವು ಕುತ್ಕೊಳ್ಲಿಕ್ಕೆ ಪ್ರಯಾಸ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಮುಂದೆ ಲಿವರ್ ಅನ್ನ ಡ್ಯಾಮೇಜ್ ಮಾಡ್ತದ. ಅದಕ್ಕೋಸ್ಕರ ಅಂತಲೇನಾದ್ರೂ ನಿಮ್ಗೆ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕೇ ಬೇಕು, ಸರ್ಜರಿ ಮಾಡಿಸ್ಬೇಕನ್ನುವಂತ ಸಿಚುವೇಶನ್ ಇತ್ತಂದ್ರೆ ಎಸ್, ನೀವು ಹೋಗಬೇಕು. ಆ ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಲೈಫ್ ಬಹಳ ಮುಖ್ಯ. ಓಕೆ, ಅದಕ್ಕೆ ಅರ್ಲಿ ಸ್ಟೇಜ್ ಒಳಗೆ ಇವು ಯಾವ ಒಮ್ಮಿನೊಮ್ಮಲೆ ಡೆವಲಪ್ಮೆಂಟ್ ಆಗುದಿಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದಕ್ಕೆ ನಾ ಹೇಳೋದು, ಬಹಳ ಸಮಸ್ಯೆ ಆಗೋವರೆಗೂ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸಣ್ಣ ಪುಟ್ಟ ಲಕ್ಷಣಗಳಾದಾಗ ಒಂದು ಸ್ಕ್ರೀನಿಂಗ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ. ಅರ್ಲಿ ಸ್ಟೇಜ್ ಇತ್ತು ಅಂತಂದ್ರೆ ವಿತ್ ಪ್ರಾಪರ್ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಟ್ರೀಟ್ಮೆಂಟ್ ನಿಂದ ನೀವು ಆರಾಮಾಗಿ ಇಂಥ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಆದ್ರೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ, ಸ್ಟೋನ್ ಆಗ್ಲಾರ್ದಂಗ್ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಹೇಳುದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ. ಸ್ವಾಸ್ಥ್ಯ ರಕ್ಷಣೆ ಇಂಪಾರ್ಟೆಂಟು. ದೇಹ ಯಾವಾಗ್ಲೂ ಲಕ್ಷಣಗಳನ್ನ ತೋರಿಸ್ತಾ ಇರ್ತದ, ಏನೋ ಸಮಸ್ಯೆ ಐತಿ ಅಂತ ಹೇಳ್ತಿರ್ತದ. ಅಂತ ಟೈಮ್ ಒಳಗಡೆ ಇವನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಏನ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ಸ್ಟೋನ್ಸ್ ಫಾರ್ಮೇಶನ್ ಆಗ್ಲಾರ್ದಂಗ ನಿಮ್ ಬಾಡಿನ ಇಟ್ಕೋಬೇಕು ಅನ್ನೋದನ್ನ ಮುಂದಿನ ವಿಡಿಯೋ ಒಳಗ ನಾನು 8 ಟಿಪ್ಸ್ ಅನ್ನ ಹೇಳ್ತೀನಿ. ಯಾರು ತಪ್ಪಿಸ್ಲಾರ್ದಂಗ ಆ ವಿಡಿಯೋನು ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತು ಈ ಹೇಳಿರುವಂತ ಪಾಯಿಂಟ್ಸ್ ನಿಮ್ಮ ಲೈಕ್ ಆಯ್ತು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ದೆನ್ ಲೈಕ್ ಮಾಡ್ರಿ, ಮತ್ತು ಹಿತೈಷಿಗಳಿಗೆ ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡ್ರಿ, ಮತ್ತೆ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು ಆಲ್.